ಸಿದ್ದರಾಮಯ್ಯ ಸತ್ಯವಾದ ಅಂಶವನ್ನೇ ಹೇಳಿದ್ದಾರೆ. ಬಿಜೆಪಿ ವಾಮ ಮಾರ್ಗದ ಮೂಲಕ ಈ ರೀತಿ ಮಾಡ್ತಾ ಇದೆ. ವಿಧಾನಸೌಧದಲ್ಲಿ ಸಚಿವ ಕೆಎನ್ ರಾಜಣ್ಣ ಕೂಡ ಸಿಎಂ ಹೇಳಿಕೆಯನ್ನ ಸಮರ್ಥಿಸಿಕೊಳ್ತಾ ಇದ್ದಾರೆ. 136 ಶಾಸಕರಿರುವಂತ ಸರ್ಕಾರವನ್ನ ಬೀಳಿಸೋಕೆ ಒಂದು ಪ್ಲಾನ್ ಅನ್ನು ಮಾಡಿಕೊಂಡಿದ್ದಾರೆ. ಇದು ಸಂವಿಧಾನಕ್ಕೆ ಮಾಡುವಂತ ಅಪಮಾನ ಅಂತ ರಾಜಣ್ಣ ಹೇಳ್ತಾ ಇದ್ದಾರೆ. ಸರ್ಕಾರದಲ್ಲಿರುವಂತಹ ಪ್ರತಿಯೊಬ್ಬ ಸಚಿವರುಗಳು ಸಿಎಂ ಸ್ಟೇಟ್ಮೆಂಟ್ ಅನ್ನು ಸಮರ್ಥಿಸಿಕೊಳ್ತಾ ಇದ್ದಾರೆ. ಅದು ಸತ್ಯವಾದ ಅಂಶನೇ ಅವ್ರು ಹೇಳಿರ್ತಾರೆ. ಅದರಲ್ಲೇನು ಅಸತ್ಯ ಏನು ಹೇಳಿದ್ದಕ್ಕಿಲ್ಲ. ಆದರೆ ಇದು ವಾಮ ಮಾರ್ಗದಲ್ಲಿ ಈ ರೀತಿ ಮಾಡ್ತಕ್ಕಂಥದ್ದನ್ನು ನಾವೆಲ್ಲ ಪ್ರಜಾಪ್ರಭುತ್ವವಾದಿಗಳು ಯಾರಿದ್ದಾರೆ, ಇರೆಸ್ಪೆಕ್ಟಿವ್ ಆಫ್ ಪಾರ್ಟಿ, ಇರೆಸ್ಪೆಕ್ಟಿವ್ ಆಫ್ ರೀಸನ್, ಅದನ್ನೆಲ್ಲ ಖಂಡನೆ ಮಾಡಬೇಕಲ್ಲ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ 136 ಜನ ಶಾಸಕರಿದ್ದರೆ ದೇವೇಗೌಡರನ್ನ ಸರ್ಕಾರ ಬೀಳಿಸ್ತೀನಿ ಅಂತ ಹೇಳಿದ್ರೆ ಅದು ಸಂವಿಧಾನಕ್ಕೆ ಮಾಡ್ತಕ್ಕಂಥ ಅಪಚಾರ, ಸಂವಿಧಾನ ರಚನೆ ಮಾಡಿದ ಅಂಬೇಡ್ಕರ್ ಮಾಡಿದಂಥ ಅಪಚಾರ ಅಂತೇಳಿ ನಾವೆಲ್ಲ ತಿಳ್ಕೋಬೇಕಂತ. ಥ್ಯಾಂಕ್ ಯು. ಸರ್, ಜಮೀರ್ ಅವರ ಸ್ಟೇಟ್ಮೆಂಟ್ ವಿಚಾರ ಸಂಬಂಧಪಟ್ಟಂತೆ 3 ಬೈ ಎಲೆಕ್ಷನ್ ಮೇಲೆ ತುಂಬಾ ದೊಡ್ಡ ಮಟ್ಟದ ಪರಿಣಾಮ ಬೀರುತ್ತೆ. ಕೆಲ ಶಾಸಕರು ಅದು ಎಲ್ಲ 23 ಕೌಂಟಿಂಗ್